ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಕೆಳಗಿನ ಚಿತ್ರವು ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ? ಇದು ಗಾಜಿನ ಪಟ್ಟಕ. ಸರಿ. ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ಕಿರಣ ಹಾದಿ ಹೋದಾಗ ಏನಾಗುತ್ತೆ? ಬಿಳಿಯ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ? 7 ಬಣ್ಣಗಳು ಅಲ್ವಾ? 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿದೆ. ಹಾಗಾಗಿ ವಿಬ್ಗಯೋರ್. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಹೇಳಿರ್ತೀವಿ. ಈಗ ಬೆಳಕಿನ ಕಿರಣ ಗಾಜಿನ ಪಟ್ಟಕದ ಮೂಲಕ ಹಾದು ಹೋಗ್ತಾ ಇದೆ. ಇಲ್ಲಿ 7 ಬಣ್ಣಗಳಾಗಿ ಸ್ಪ್ಲಿಟ್ ಆಗ್ತಾ ಇದೆ. ಇದನ್ನ ಏನಂತ ಕರಿತೀವಿ? ಬೆಳಕಿನ ವರ್ಣ ವಿಭಜನೆ. ಸಂಕೀರ್ಣ ಬಿಳಿಯ ಬೆಳಕು 7 ಬಣ್ಣಗಳಾಗಿ ವಿಭಜಿಸುವ ಕ್ರಿಯೆಯನ್ನು ವರ್ಣ ವಿಭಜನೆ ಎನ್ನುವರು. ಇಲ್ಲಿ H ಎನ್ನುವಂಥದ್ದು ಯಾವುದು? ಕೆಂಪು. ಯಾಕಂದ್ರೆ ಈ ತರ ಬರುತ್ತೆ. ವಿಬ್ ಗಯೋರ್. ಇಲ್ಲಿ R ಅಂದ್ರೆ ರೆಡ್. ಹಾಗಿದ್ರೆ H ಅನ್ನುವಂಥದ್ದು ಕೆಂಪು ಬಣ್ಣವನ್ನ ಸೂಚಿಸ್ತದೆ. M ಬ್ಲೂ, ನೀಲಿ ಬಣ್ಣ. ಇದು ಸರಿಯಾದ ಉತ್ತರ. ಸಂಕೀರ್ಣ ಬಿಳಿ ಬಣ್ಣದ ಬೆಳಕು 7 ಬಣ್ಣಗಳಾಗಿ ವಿಭಜಿಸುವ ಕ್ರಿಯೆಯನ್ನು ವರ್ಣ ವಿಭಜನೆ ಎನ್ನುವರು. ಇವಾಗ ನಮಗೆ ಕಾಮನ ಬಿಲ್ಲಿನಲ್ಲಿ ಕಾಣ್ತದಲ್ವಾ, ಅದು ಕೂಡ ವರ್ಣ ವಿಭಜನೆ. ಹಾಗಿದ್ರೆ ಆಕಾಶದಲ್ಲಿ ತಗೊಂಡೋಗಿ ಯಾರು ಗಾಜಿನ ಪಟ್ಟಕ ಇಟ್ರು ಅಂತ ಕೇಳ್ಬೇಡಿ. ಇಲ್ಲಿ ಆ ಮಳೆ ಹನಿ ಏನಿದೆ ಅಲ್ಲ, ಅದೇ ಗಾಜಿನ ಪಟ್ಟಕದ ರೀತಿಯಲ್ಲಿ ವರ್ತಿಸುತ್ತೆ. ಇಲ್ಲಿ H ಮತ್ತೆ M ಕೆಂಪು ಮತ್ತೆ ನೀಲಿ ಬಣ್ಣವನ್ನ ಸೂಚಿಸುತ್ತವೆ. ಥ್ಯಾಂಕ್ ಯು.